ಬಂದಂತ ರೈತರಿಗೆ ಯಾವ್ಯಾವ ಯೋಚನೆ ಬಂದ್ರು ಅದು ಸರಿಪಡಿಸಿ ಶುರು ಮಾಡ್ಕೊಳ್ಳೋ ಕೆಲಸ ನಿಮ್ಮದು. ನಾವು ಇನ್ನು ಮ್ಯಾಗ ಸರ್ ಹೇಳ್ತೀನಿ, ಇನ್ನು ಮ್ಯಾಗ ಯಾವ ಸರ್ಕಾರದ ಕೇಳೋದು ನಿಮಗೆ ಇನ್ನೊಂದು ಹೇಳಕತ್ತೀವಿ ಸರ್. ಇದೇನದಲ್ಲ ಈ ಸದ್ದ ನಮ್ಮ ಅಕ್ಕ ನಮ್ಮ ತಂಗಿ ಈಗ ಆಗೈತೆ. ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಂದ್ರ ನೇರವಾದಂತ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಇಲ್ಲಿರುವಂತಹ ಸಿಬ್ಬಂದಿ ಮತ್ತು ಅವ್ನ ಮ್ಯಾಗ ಹೋಗುತ್ತಾ ಕೇಸ್ ಮಾಡಿ ಹೇಳ್ತೀನಿ ನೋಡಿ. ಇವತ್ತು ಅವ್ರಿಗೆ ಆಗೈತೆ, ನಾಳೆ ಇನ್ನೊಬ್ರಿಗೆ ಆಗುತ್ತೆ. ಇದೇ ಸಿಬ್ಬಂದಿ ಒಳಗನೆ ಹೇಳ್ತೀನಿ ನಾನು. ಇವತ್ತು ಎಲ್ಲ ಸಿಬ್ಬಂದಿ 4 ತಿಂಗಳು ಯಾಕೆ ಸುಮ್ಮನೆ ಸುಮ್ಮನೆ ಸಿಬ್ಬಂದಿಗಳು ಯಾವ್ದು ಸಲ ಕೂತಿರಿ ಹೇಳ್ರಿ ನೀವು ಉತ್ತರ. ಇದ್ರೊಳಗೆ ಹೇಳ್ರಲ್ಲ ನೀವು 6 ತಿಂಗಳ ಗಟ್ಟಲೆ ನೀವು ಏನು ಮಾಡಿದ್ರಿ? ನೀವು 6 ತಿಂಗಳ ಟ್ಯಾಕ್ಸ್ ಕೂತಿರಿ ಹೇಳ್ರಿ. 6 ತಿಂಗಳಿಗೆ ಟ್ಯಾಕ್ಸ್ ಕೂತಿರಿ ನಾವು ಒಬ್ಬರು ಮಾತಾಡ್ರಿ. ಜೀವನ ಭಯ ನಾವು ಬಾಯಿ ಮುಚ್ಕೊಂಡಿವಿ. ಇಲ್ಲಿ ಸುಮಾರು ವಿದ್ಯಾರ್ಥಿಗಳು ಬಂದಿದ್ದರು. ಅವರಿದ್ದಾಗ ಸಹಿತ ಆರೋಗ್ಯ ಸಂಸ್ಥೆ ಸದಸ್ಯರು ಸಹಿತ ಅವರ ಸಮ್ಮುಖದೊಳಗೆ ನಾವೆಲ್ಲ ಕೂರಿಕೊಂಡು ಒಂದು ಸಿಬ್ಬಂದಿಗಳ ಸಭೆ ಮಾಡಿದ್ವಿ ಸರ್. ಇದೇ ಒಂದು ಕಿರಿಕಿರಿ ಸಿಬ್ಬಂದಿಗಳ ಸಭೆ ಮಾಡಿ ಸಮ್ಮುಖದೊಳಗೆ ಕಿರಿಕಿರಿ ಆಗ್ಲಿಕ್ಕತ್ತದ, ನಮ್ಗೆ ಹರಾಸ್ಮೆಂಟ್ ಆಗ್ಲಿಕ್ಕತ್ತದ, ಮಾನಸಿಕವಾಗಿ ಹಿಂಸೆ ಆಗ್ಲಿಕ್ಕತ್ತದ, ದಿನನಿತ್ಯ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ದಯಮಾಡಿ ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಇದು ನಿಮ್ಮ ಹತ್ರ ಸಾಲ್ವ್ ಮಾಡ್ತಾರೆ, ಯಾವ ರೀತಿ ಸಾಲ್ವ್ ಮಾಡ್ತಾರೆ ದಯಮಾಡಿ ಅಂತ ಕೈ ಮುಗ್ಕೊಂಡು ಕೇಳ್ಕೊಂಡಿದ್ದೀವಿ. ಅವ್ರಿಗೆ ಲೆಟರ್ ಕೊಟ್ಟಿದ್ದೀವಿ. ಎಷ್ಟು ಜನ? ಒಂದು 40 ಜನ, ಇನ್ನೂ 40 ಜನ ಲೆಟರ್ ಕೊಟ್ಟಿದ್ದೀವಿ. ಯಾಕಂತ ಸರ್ ನಮ್ಮ ಮೇಲಾಧಿಕಾರಿ ಗಮನಕ್ಕೆ ಬರಕಾಗಿಲ್ಲ. ಆ ದೃಷ್ಟಿಯಿಂದ ಆರೋಗ್ಯ ಸಮಿತಿ ಸದಸ್ಯರು ಇದ್ರು. ಮತ್ತು ನಮ್ಮ ತಾಲೂಕಾ ನಮ್ಮ ಆರೋಗ್ಯ ಇದು ಆಡಳಿತ ವಿಚಾರಕರು ಡಾಕ್ಟರ್ ರಂಗನಾಥ್ ವೈದ್ಯರು ಇದ್ರು. ಅವ್ರ ಸಮ್ಮುಖದಲ್ಲಿ ನಾವು ಲೆಟರ್ ಕೊಟ್ಟಿದ್ದೀವಿ. ಅವರು ಅದನ್ನ ಮುಂದೆ ಫಾರ್ವರ್ಡ್ ಮಾಡ್ತೀವಿ, ಅದಕ್ಕೆ ಮೇಲೆ ಒಂದು ಆಕ್ಷನ್ ತಗೋತೀವಿ ಅಂತ ಹೇಳಿದ್ರು. ಬಟ್ ಇನ್ನೂವರೆಗೆ ಸಹಿತ ತಗೊಂಡಿಲ್ಲ. ಆ ತಗೊಳ್ಳೋದ್ರ ಪರಿಣಾಮ ಇವತ್ತು ಈ ಮಟ್ಟಕ್ಕೆ ಬಂದರು. ಈ ಮಟ್ಟಕ್ಕೆ ಬಂದರು. ಇನ್ನು ಸೇಫ್ಟಿಗೆ ನಮ್ಗೆ ಯಾವ್ದು ನಾವು ಬೇರೆ ಕಡೆಯಿಂದ ಬಂದು ಕೆಲಸ ಮಾಡೋದು. ನಮಗೂ ಹೆಣ್ಣು ಮಕ್ಕಳು ಅಂದ್ರೆ ನಮಗೂ ಬದುಕದ ಜೀವನ ಅದ, ನಮಗೂ ಕೆಲವರು ಇರ್ತಾರೆ. ಅದನ್ನೆಲ್ಲ ನಾವು ವಿಚಾರ ಮಾಡ್ಬೇಕಾಗ್ತೈತಿ. ಈಗ ನಮ್ಮ ಅಕ್ಕ ತಂಗಿ ಆಕಿಗೂ ಸಹಿತ ಈ ಒಂದು ಜೀವಕ್ಕೆ ಅಪಾಯ ಮಾಡ್ಕೊಂಡ್ರಪ್ಪ ಅಂದ್ರೆ ಆಕೆ ಎಷ್ಟು ಮಾನಸಿಕವಾಗಿ ಹಿಂಸೆ ಆಗಿರ್ಬೇಕು ಅನ್ನೋದ್ರ ಬಗ್ಗೆ ನಮಗೂ ಸಹಿತ ಅರಿವೈತಿ. ಆಕೆಗೆ ತೊಗೊಂಡಾಳತ್ತಂದ್ರೆ ಅದರ ಒಂದು ಪೇಟ್ ನಮಗೂ ಸಹಿತ ಐತಿ. ಎಲ್ಲ ಸಿಬ್ಬಂದಿಗಳದ. ಅದಕ್ಕೋಸ್ಕರ ಇವತ್ತು ಇಲ್ಲಿ ಕೂತಿರ್ತಕ್ಕಂಥದ್ದು. ನಾವು ಇದು ಪರ್ಸನಲ್ ಸರ್ ಅವ್ರು ಈ ಒಂದು ವಾರ ಆಯ್ತು ಇಲ್ಲಿ ಅವ್ರು ಸಹಿತ ಮೆಸೇಜ್ ಮುಂದಿನ ತಲುಪಿಡಿದ್ರು. ನಾವು ಯಾಕಂದ್ರೆ ಇಷ್ಟು ದಿವಸ ತನಕ ಇಲ್ಲಿ ಏನು ನಡೀತದ ಘಟನೆಗಳು ಸಹಿತ ಅವ್ರಿಗೆಲ್ಲ ಗೊತ್ತಿದೆ. ಅದು ಸಹಿತ ಕೆಲವು ಸಂದರ್ಭದೊಳಗೆ ಇಲ್ಲಿ ಚಾರ್ಜ್ ತಗೊಳ್ಳುವಂಥ ಪರಿಸ್ಥಿತಿಗಳು ಸಹಿತ ಬಂದಿದ್ರು. ಆದ್ರೆ ಒಂದು ಮಾನವೀಯ ದೃಷ್ಟಿಯಿಂದ ಅವರು ಬಂದಿದ್ದಾರೆ. ಅದಕ್ಕೆ ನಾವು ಬಟ್ ಇವು ಅವರ ಒಂದು ನೇತೃತ್ವದ ಸರ್ ನಮ್ಗೆ ನಮ್ಮ ಒಂದು ಸಿಬ್ಬಂದಿಗಳಿಗೆ ಸೇಫ್ಟಿ ಕೊಡಬೇಕು. ಹೊರಗಿನಿಂದ ಬರ್ತಕ್ಕಂಥ ಏನೇ ಸರ್ವಿಸ್ ಕೇಳ್ತಾರೆ ಇವತ್ತು ಪಬ್ಲಿಕ್ಕಿಗೆ ಕೇಳ್ತೀವಿ ಸರ್. ಯಾವುದೇ ಸರ್ವಿಸ್ ಕೇಳಿದ್ರೆ ಇವತ್ತು ನಮ್ಮ ಸಿಬ್ಬಂದಿಗಳು, ಯಾಕಂದ್ರೆ ಇದ್ದಂಥ ಸಿಬ್ಬಂದಿಗಳೊಳಗೆ ನಾವೆಲ್ಲರೂ ಸರ್ವಿಸ್ ಕೊಡ್ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಸಿಬ್ಬಂದಿಗಳು ಇರುವುದಿಲ್ಲ, ಯಾಕಂದ್ರೆ ಕಡಿಮೆ ಆಗ್ತದೆ. ಮೇಜರ್ ಕಾರಣ ಇತ್ತಂದ್ರೆ ಇದೆ, ಇದು ಸ್ವಲ್ಪ ತಮ್ಗೆ ಗೊತ್ತಿದೆ. ಮೇಜರ್ ಕಾರಣ ಬರ್ತಿತ್ತು. ಎಷ್ಟೋ ಜನ ಇವತ್ತು ಮನೆ ಕೌನ್ಸಿಲಿಂಗ್ ಆಯ್ತು. ಆ ಕೌನ್ಸಿಲಿಂಗಲ್ಲಿ ಕೆಲವೊಂದು ಡಾಕ್ಟರ್ಗಳು ಬರ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಇದು ಘಟನೆಗಳನ್ನೆಲ್ಲ ತಿಳ್ಕೊಂಡು ಅವರು ಸಹಿತ ಏನು ಹಿಂದಕ್ಕೆ ಹೋದಂಥದ್ದು ನಾವು ಕೇಳಿದ್ದೀವಿ ಅಷ್ಟೇ. ಅದಕ್ಕೋಸ್ಕರ ಇಂಥ ಒಂದು ಘಟನೆಗಳು ಆಗಲಾರ್ದಂಗೆ ನಮಗೆಲ್ಲ ಸಿಬ್ಬಂದಿಗಳು ಇದ್ದಂಥ ಸಿಬ್ಬಂದಿಗಳಿಗೆ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಸೂಕ್ತ ರಕ್ಷಣೆ ಕೊಡೋದ್ರ ಮುಖಾಂತರ ನಮಗೇನು ಕೆಲಸದ ವಾತಾವರಣ, ಕೆಲಸ ಮಾಡಲಿಕ್ಕೆ ವಾತಾವರಣ ನಿರ್ಮಿಸಿಕೊಡ್ಬೇಕಂತ ತಿಳ್ಕೊಂಡು ನಾನು ನಿಮ್ಮೆಲ್ಲರ ಮುಖಾಂತರ, ನಮ್ಮ ಸಿಬ್ಬಂದಿಗಳ ಮುಖಾಂತರ, ನಮ್ಮ ಅಗತ್ಯ ವಿದ್ಯಾರ್ಥಿಗಳಾಯಿತು, ನಮ್ಮೆಲ್ಲ ಸುಪ್ರೀಂ ಸರ್ ಅವರಿಗಾಯಿತು ಮತ್ತು ನಾನು ವಿನಂತಿ ಮಾಡ್ಕೊತಿದ್ದು. ಅದೇ ತರನಾಗಿ ನಮ್ಗೆ ಯಾವ 45 ವರ್ಷದಿಂದ ಕೆಲಸ ಮಾಡಿದ್ದೀವಿ. ಯಾವ 4 ವರ್ಷದಿಂದ ಒಬ್ಬೊಬ್ಬರಿಂದ ಏನು ಸಹಿತ ನಮಗೆ ಇನ್ನೂವರೆಗೂ ಸಹಿತ ಒಂದು ಇಂಚು ಪೆಟ್ಟಾಗಿಲ್ಲ, 1 ಇಂಚು ನಮ್ಮ ಕೂದಲು ನಡೆದಷ್ಟು ಸಹಿತ ತೊಂದರೆ ಆಗಿಲ್ಲ. ಇವತ್ತು ಸುಮಾರು ಒಂದು 5-6 ತಿಂಗಳಿಂದ ನಮಗೆ ಭಾಳಷ್ಟು ತೊಂದರೆ ಆಗಲಿಕ್ಕೆ ಅಷ್ಟೇ, ಮತ್ತೊಂದು ಏನಿಲ್ಲ. ಆ ತೊಂದರೆಯನ್ನು ನಿವಾರಿಸಿಕೊಡುವಂಥದ್ದು ಕೆಲಸ ನಮ್ಮ ಪರ್ಸನಲ್ ಸರ್, ಒಟ್ಟು ಸರ್ ಅವ್ರು ಮಾತಾಡೋದು ಒಂದು ವಿಶ್ವಾಸ ಎಲ್ಲ ಇದೆ ಅಂತ ತಿಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಅಂತ ದಯಮಾಡಿ ಸರ್. ಇವತ್ತು ಕೂತಿದ್ದಿಲ್ಲ, ನಾವು ಇದಕ್ಕಿಂತ ಪೂರ್ವದೊಳಗೆ ನಾವು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀವಿ. ಅದಕ್ಕೆಲ್ಲ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದೀವಿ, ಎಲ್ಲ ಲೆಟರ್ ಬರ್ಕೊಟ್ಟಿದ್ದೀವಿ. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಕ್ರಮ ತೆಗೆದುಕೊಳ್ತಾ ಇರ್ತಕ್ಕಂಥ ಇವತ್ತು ನಮ್ಮ ತಂಗಿ ಅಕ್ಕ ಈ ಒಂದು ಪರಿಸ್ಥಿತಿಗೆ ಆಕೆ ಬಂದಿರತಕ್ಕಂಥದ್ದು. ಅದನ್ನು ನೋವು ಆ ದೃಷ್ಟಿಯಿಂದ ನಾವು ಇಲ್ಲಿ ಬಂದು ಕೂತಿದ್ದೀವಿ. ಇದಕ್ಕೆ ನಮ್ಮ ಆಘಾತ ವಿದ್ಯಾರ್ಥಿಗಳು ಸರ್ ಈಗಾಗಲೇ ಹೇಳಿದ್ರೆ ತಮಗೆಲ್ಲ ಆ ರೀತಿಯೊಳಗೆ ಏನು ಕ್ರಮ ತಗೊಳ್ಬೇಕು ತಗೊಂಡು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಬೋದು. ನಿಮ್ಗೆ ಯಾರು ತೊಂದರೆ ಮಾಡ್ತಾರೆ? ಬಾಜು ಮನೆ ಹೊಡಿತ ನಿಮ್ಗೆ, ನೀವೇನ್ ಮಾಡ್ತೀರಾ ಸರ್? ಬಾಜು ಮನೆ ಇಲ್ಲ ಅಂದ್ಬಿಡ್ರಿ, ಏನ್ ಮಾಡ್ತೀರಿ? ಬಾಜುದಾಗ ಕರೆಯಬೇಕು. ಇಲ್ಲ ಆಮೇಲೆ ಪೊಲೀಸ್ ಸರ್ ಮೊದಲು ಆಜು ಬಾಜು ನಾವು ಚಂದ
ಈಗ ನಮ್ಮ ಹೊಡ್ಯಾಕ ನಮ್ಮ ಮಕ್ಕಳು ನೀವು ಚಂದ ಇಲ್ಲ ಅಂತ ತಿಳ್ಕೊರಿ ಬಾಜುದಾಗ ಬಂದು ನಿಮ್ಗೆ ಹೊಡಿತಾನೆ ಆಕ್ಚುಲಿ ನಿಮ್ ಕೀಳು ಬಾಯ್ ಇರ್ತಾವ ನಾಲ್ಕೈದು ಅನ್ನ ತಮ್ಮ ಇರ್ತಾವ ನಿಮ್ಗೆ ಹೊಡಿತಾನೆ ನೀ ಏನ್ ಮಾಡ್ತೀವಿ ಪೊಲೀಸ್ ಬರ್ತಲ್ಲ ಅದು ಕೇಸ್ ಕೊಡ್ಬೇಕಲ್ಲ ಕೇಸ್ ಕೊಟ್ಟು ನನಗೆ ಕೆಲಸ ಆಗತ್ತೆ ಅವ್ರ ಅಣ್ಣನೇ ನಮ್ಮನೆ ಓಕೆ, ಈ ತಹಸೀಲ್ದಾರ್ ಅಂತ ಹೇಳುವಂತ ವಿಷಯ ನೋಡಿ ಬಂದದ ಇದು ಇಲಾಖೆ ಜೊತೆ ಚರ್ಚೆ ಮಾಡಿ ಮೇಲಾಧಿಕಾರಿಗಳು ಅವ್ರು ಏನಾಕ್ಷನ್ ತಗೋಬೇಕು ಅವರು ಡಿಸೈಡ್ ಮಾಡಬೇಕು. ನೋಡಿ ಏನಿದೆ ಕಾನೂನು ಪ್ರಕಾರ ಏನು ಯಾರು ತಪ್ಪು ಯಾರು ಇಲ್ಲ ಅಂತ ನೋಡ್ಕೊಂಡು ಅವರು ಬರಲಿಸಿ ಅವ್ರು ಕೊಟ್ಟರೆ ನೀವು ಅಟ್ರಾಕ್ಟ್ ಮಾಡಿದ್ರಿ ಹೊರಗಡೆ ಅರ್ಧ ಇವ್ರು ಕೊಟ್ರೆ ಅದು ಹ್ಯಾಂಗ್ ಆಗ್ತದೆ ಇವ್ರು ಅಟ್ರಾಕ್ಟ್ ಮಾಡಿದ್ರು ನಮ್ಮವ್ರಿಗೆ ಮಾಡಿದ್ರು ನೀವು ಬರೀ ಅದು ಒಂದೇ ಅಲ್ಲ ಸರ್, ಇದೇ ಟೈಪ್ ಕಿರುಕುಳ ಕೊಡ್ತಾನೆ ಅಂತ ಹೇಳಿ ಡಿಎಚ್ಆರ್ಗೆ 2 ಸತಿ ಲೆಟರ್ ಕೊಟ್ಟರು. ಅದ್ರ ಬಗ್ಗೆ ಯಾವ ತರ ಕ್ರಮ ತಗೊಂಡ್ರೆ ಮಾಹಿತಿ ಬರೇ ನೀವು ವಿಷಯ ಅವಶ್ಯಕತೆಯನ್ನು ವಿಚಾರ ಮಾಡಿದ್ರೆ ಪರ್ಫೆಕ್ಟ್ ಆಗ್ತದೆ. ನೀವು ಯಾವ್ದಾರ ಬೇರೆ ನಾವು ಗೊಂದಲ ಮಯ ಮಾಡ್ಕೊಂಡ್ರೆ ಈಗ ಹಿಂಗ ಕ್ರಮ ತಗೊಂತೀವಿ. 4 ಲಕ್ಷ ಹೆಸರು ಕೇಸ್ ಅವ್ರ ಹೆಸರು ದುರ್ಬಳಕೆ ಮಾಡ್ಕೊಂಡು ಕೇಸ್ ಇದು ಮಾಡ್ತಾನೆ. ಸರ್ ಇವತ್ತಿಂದಲ್ಲ ಡಿಸ್ಕಸ್ ಮಾಡಿ ಕ್ರಮ ಲೀಗಲ್ ಆಗಿ ಏನಾಗುತ್ತೆ ವಿಚಾರ ಮಾಡ್ಕೊಂಡ್ರೆ ಮಾಡ್ತಾರೆ. ಇನ್ನೊಂದು ಏನಂದ್ರ ಇಲ್ಲಿ ಕೊರತೆ ಏನಾಗೈತೆ ಅಂತ ಇಂಪಾರ್ಟೆಂಟ್ ಡಾಕ್ಟರ್ಸ್ ಏನ್ ಮೆಂಟಾಲಿಟಿ ಪಬ್ಲಿಕ್ ಮೆಂಟಾಲಿಟಿ ಯಾವ ಉದ್ದೇಶಕ್ಕೆ ಇದು ಆಗುತ್ತೆ ಅನ್ನೋದು ಒಂದು ನಿಮ್ಗಿಂತ ರಿಪ್ಲೈ ಬರ್ಬೇಕು. ಏನ್ ಸಮಸ್ಯೆ ಸಂಬಂಧಪಟ್ಟ ದೊಡ್ಡ ಪ್ರಮಾಣ ಸರ್ ಇವತ್ತು ಕೊಟ್ಟು ನಾಳೆ ಅವರು ಹೂ ಅಂದ್ರೆ ಇವತ್ತು ನಾಳೆಗೆ ಬ್ಯಾಗ್ ಸರ್ ಅವ್ರಿಗೆ ಭಾಳ ಒಳ್ಳೆ 15 ವರ್ಷ 20 ವರ್ಷ ಡ್ಯೂಟಿ ಮಾಡಿ ಹೋದ್ರು ಸರ್ ಯಾಕೆ ಈಗಿಲ್ಲ ನೀನು ತಿಳ್ಕೊಬೇಡ ಒಬ್ಬರಿಗೆ ಬಂದಿಲ್ಲ ಸರ್ ನಾವು ನೀವು ಏನ ವಿಷಯ ಇಲ್ಲಿ ಬಂದ ಸರ್ ಇದಕ್ಕೆ ಏನ್ ಚರ್ಚೆ ಆಯ್ತು ಏನ್ ಚರ್ಚೆ ಮಾಡಿ ಅದನ್ನ ಚರ್ಚೆ ಮಾಡಿ ಅವ್ರು ಏನ್ ಆಕ್ಷನ್ ತಗೊಂಡ್ರೆ ಮುಂದೆ ಅವ್ರು ಬಂದು ಮಾತಾಡ್ತಂತ ಹೇಳ್ತಾರೆ. ಅವರು ಒಂದ್ ದಿವಸ ಟೈಮ್ ಎಲ್ಲೋ ಬಿಜಿ ಇರುತ್ತೆ, ನಾಳೆ ನಾಡಿದ್ರೆ ಅವರು ಇಲ್ಲ ಡೇಟ್ ಡೇಟ್ ಕೊಡಿ ಮತ್ತೆ ಇಲ್ಲ ಊರ ಮಂದಿ ಕುರ್ಸಂ ಸರ್ ಅದ್ರ ಬಗ್ಗೆ ಏನು ಹೇಳಿಲ್ಲ, ಜಸ್ಟ್ ಮಾತಾಡಿ ನಾವೆಲ್ಲ ಮಾಹಿತಿ ತಗೊಂಡು ನಂಬರ್ ಕೊಡಿ ನಾವು ಮಾತಾಡಿತ್ತು ಸರ್ ಅದಕ್ಕೆ ಸರ್ ನಂಬರ್ ಕೊಡ್ರ ಈಗ ನೀವು ಇಲ್ಲಿ ಪ್ರಾಬ್ಲಮ್ ಏನೈತೆ, ಇಲ್ಲಿ ಸಮಸ್ಯೆ ಏನೈತೆ ಅಂತ ಸ್ವಲ್ಪ ನಾಲ್ಕು ಸದಸ್ಯರ ಹಿರಿಯರು ನಮ್ಗೆ ಏನೋ ಗಮನಕ್ಕೆ ತಂದ್ರಿ ಅದ್ರ ನಮ್ಮ ಮಾಧ್ಯಮದವ್ರು ಅವ್ರಿಗೆ ಏನು ಗಮನಕ್ಕೆ ತಂದ್ರಿ ನಾವು ಹಿರಿಯರು ಎಲ್ಲ ಮಾಹಿತಿ ಆರೋಗ್ಯ ವಿಚಾರಿಸೋರು ಹೇಳ್ಬೇಕು. ಹೇಳ್ಮೇಲೆ ಅವ್ರು ಏನಾದ್ರು ಆಕ್ಷನ್ ತಗೊಂಡ್ರೆ ನಾವು ಬೇರೆ ಇಲಾಖೆ ಸರ್ ಇದುವರೆಗೆ ನೀವು ಕುಟುಂಬಸ್ಥರ ಕಡೆ ಚರ್ಚೆ ಮಾಡಿದ್ರಲ್ಲ, ಏನ್ ತೀರ್ಮಾನಕ್ಕೆ ಬಂದ್ರು, ಅವ್ರೇನ್ ತೀರ್ಮಾನಕ್ಕೆ ಬಂದ್ರು, ನೀವೇನ್ ತೀರ್ಮಾನಕ್ಕೆ ಬಂದ್ರೆ ಅವ್ರ ಆರೋಗ್ಯದ ಬಗ್ಗೆ ನಿಗಾ ವಹಿಸಬೇಕು ಅಷ್ಟೇ ನಮ್ಮ ಇಲಾಖೆಯಿಂದ. ಅದನ್ನ ಟ್ರೀಟ್ಮೆಂಟ್ ಅದು ಕೊಟ್ಟು ಅವ್ರ ಆರೋಗ್ಯದ ಯಾವುದೇ ರಿಪೇರ್ ಆಗಲ್ಲ ನೋಡ್ಬೋದು. ಅದು ಮೇನ್ ಕರ್ತವ್ಯ. ಅದು ನೋಡ್ಕೊಂಡು ಮುಂದೆ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಅಂತ ಅದನ್ನ ತಗೊಂಡು ಪ್ರೊಸೀಡ್ ಮಾಡಿ. ಈಗ ನಿಮ್ಮ ಮನೆಯಲ್ಲಿ ಅವ್ರ ಕುಟುಂಬಸ್ಥರು ಸ್ಪಂದನೆ ಮಾಡಿದಾರೆ ಸರ್, ಅವ್ರು ಏನ್ ಹೇಳ್ತಾರೆ ಘಟನೆ ಸಂಬಂಧ? 24 ತಾಸು ಬಂದ್ ಕೇಸಿ ಫೋಟೋ ಇಟ್ಕೊಂಡು ಫೇಸ್ಬುಕ್ ಬಿಡುದು ಸೋಷಿಯಲ್ ವರ್ಕ್ ಏನ್ ಕೆಲಸ ಮಾಡಕತ್ತೀರಿ ಸರ್? ಹೆಚ್ಚಿಗೆ ಮಾಡ್ಕೊಂತ ಹೊಂಟವ, ಪರಿವರ್ತನೆ ಆಗಿಲ್ಲ. ಯಾರು ಏನ್ ಮಾಡ್ಕೊಂತಾರ ಇವರೇ ಕಂಪ್ಲೀಟ್ ಕೊಡಲಿಲ್ಲ, ನಾ ಹಂಗ ಮಾಡ್ಕೊಂಡು
ಅವ್ರ ಕಡೆ ಅಭಿವೃದ್ಧಿ ಬರ್ಲಿ ನಮ್ಮದು ಹಿಂಗ್ ಮಾಡೋಣ ಅಂತ ದಯವಿಟ್ಟು ತಾವು ಏನು ತಹಸೀಲ್ದಾರ್ ಗಮನ ತಗೊಂಡ್ಬಂದಿರಿ ಆ ವಿಷಯವನ್ನು DHOದವರಿಗೂ ಗೊತ್ತಿರುವಂತ ವಿಷಯ. ಎರಡನೇದಾಗಿ ಇದು ನಾನು DHO ಮಾಡಿದ್ದೀನಿ, DHO ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದ್ದಾರೆ, ನೋಟ್ ಮಾಡ್ಕೊಂಡಾರೆ, ಇದ್ರ ಬಗ್ಗೆ ಏನ್ ಆಕ್ಷನ್ ಮಾಡಬೇಕು ಅನ್ನೋ ಬಗ್ಗೆ ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ. ಇವತ್ತು ಅವ್ರು ಕೆಲಸ ಮಾಡ್ತಾರೆ. ಕೇಸ್ ಕೊಟ್ಟು ಇವರು ಇಲ್ಲ ಸರ್ ಬೇಡ ಸರ್ ಅಂದೆ. ಆ MI ಸೂಕ್ಷ್ಮಕ್ಕೆ ಇಲ್ಲ ಸರ್ ಅಲ್ಕೋತಿದ್ದಕ್ಕೆ ನೀವು ಕೊಟ್ಟರು ನಾನು ಕೆಲಸ ಚೆನ್ನಾಗತ್ತೆ, ನೀವು ಕೊಡಾದನ್ನ ಏನು ಮಾಡಕ್ ಬರಂಗಿಲ್ಲ ಮಾತು ಹೇಳಿದ್ರೆ ಆಕ್ಚುಲಿ ನಾನು ಕೊಡಾದನ್ನ ನಾವೇ ಮಾಡಕ್ಕೆ ಅಧಿಕಾರಿಗಳಿರ್ತಾರೆ. ಏನಿದೆ ಅಂತ ವಾಸ್ತವಿಕ ವಿಷಯ ನಮ್ಮ ತಗೊಂಡು ಕಾನೂನು ನಿಟ್ಟಿನಲ್ಲಿ ಏನ್ ಕ್ರಮ ತಗೊಳ್ತಾರೆ. ಇನ್ನು ಅದಕ್ಕೆ ನೋಡಿ ಅದಕ್ಕೇನು ಅವ್ರೇನು ತಪ್ಪು ಮಾಡಿದ್ದಾರೆ ಅಥವಾ ಇಲ್ಲ, ಅಥವಾ ಆ ವ್ಯಕ್ತಿನಿಂದ ಇವ್ರಿಗೆ ಏನಾದ್ರೂ ತೊಂದರೆ ಆಗಿದೆ ಅಂತ ನಮ್ಮ ಪೊಲೀಸ್ ಇಲಾಖೆಯವರು ಎನ್ಕ್ವೈರಿ ಎನ್ಕ್ವೈರಿ ಮಾಡ್ಕೊಂಡು ನೋಡ್ಕೊಂಡು ಯಾರು ತಪ್ಪಿಸ್ತಾರೆ ಕ್ರಮ ತಗೊಳ್ಳಿ. ನಮ್ಮ ಊರಿಗೆ ಇಬ್ಬರು ಡಾಕ್ಟರ್ ಬ್ರೋಕರ್ ಇನ್ಯಾಗ ಸರ್ ಹೇಳಿದ್ರು ನೋಡಿ, ನೀವು ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ಮಾಡಿದ್ದಾರೆ, ನೀವು ಅವರಿಗೆ FIR ಕಂಪ್ಲೇಂಟ್ ಕೊಡ್ಬೇಕು. ಕಂಪ್ಲೇಂಟ್ ಕೊಟ್ಟರೆ ಅದು ಯು ವಿಲ್ ಟೇಕ್ ಆಕ್ಷನ್. ಅದೇ ಈಗ ಅವರೆಲ್ಲ ಪಬ್ಲಿಕ್ ಪ್ಲೇಸ್ನವರು ಬಂದು ಅದನ್ನ ಏನ್ ಆಕ್ಷನ್ ಮಾಡಿದ್ರು ಅದನ್ನೇ ಈಗ ಅವರು ಸೀರಿಯಸ್ ಆಗಿ ಲಾಸ್ಟ್ 6 months ಇಂದ ಅದು ಕಂಪ್ಲೇಂಟ್ಸ್ ಬರ್ತಾ ಇದ್ದಾವೆ, ಬಟ್ ಏನು ಆಕ್ಷನ್ ಆಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ದಯವಿಟ್ಟು ಇಲ್ಲ ಆಯ್ತು, ಈಗ ಇನ್ಸಿಡೆಂಟ್ ಆಗೋದ್ರಿಂದ ಅವ್ರು ಕಂಪ್ಲೇಂಟ್ ಬಂತು ದಯವಿಟ್ಟು ಅವರು ಸೆಕ್ಯೂರಿಟಿ ಅವರಿಗೆ ಯಾವ ರೀತಿ ಅವ್ರ ಆಕ್ಷನ್ ಮಾಡೋ ಬಗ್ಗೆ ಇಮಿಡಿಯೇಟ್ ಆಗಿ DHO ಮತ್ತು ಹಾಸ್ಪಿಟಲ್ ಇವತ್ತೇ ಮಾಡ್ತೇವೆ ವೀರೇಶ್ ಆರ್ಕಪ್ಪ ಅನ್ನುವಂಥ ಒಬ್ಬ ವ್ಯಕ್ತಿ ಪ್ರತಿನಿತ್ಯ ಆಸ್ಪತ್ರೆಗೆ ಬಂದು ಸಿಬ್ಬಂದಿಯವರಿಗೆ ತೊಂದರೆ ಕೊಡೋದ್ರ ಜೊತೆಗೆ ನಮ್ಮ ಸೊಸೆಯು ಕೂಡ ಇದೇ ಸಿಬ್ಬಂದಿ ಇದೇ ಆಸ್ಪತ್ರೆಯಲ್ಲಿ ಪ್ರವೃತ್ತಿ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದು ಏಜೆನ್ಸಿಯವರಿಗೂ ತೊಂದರೆ ಕೊಡೋದು, ಇಲ್ಲಿ ಸಿಬ್ಬಂದಿಗಳಿಗೂ ತೊಂದರೆ ಸದಾ ಕೊಡ್ತಾ ಇರ್ತಾನೆ. ಆಮೇಲೆ ಅವನು ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರ ನಮ್ಮ ಭಾಳ ಪರಿಚಯಸ್ಥರೆಂದು ಅವರ ಒಂದು ಹೆಸರು ಹೇಳಿಕೊಂಡು ಇಲ್ಲಿ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಸಣ್ಣ ನೌಕರದಾರರಿಗೆ ಭಯಂಕರ ತೊಂದರೆಯನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಇವತ್ತು ಎಲ್ಲಿದ್ದಾರೆ ಅನ್ನುವಂಥದ್ದನ್ನು ಕೂಡ ಸಾರ್ವಜನಿಕರಿಗೆ ತೊಂದರೆಗೈತೆ. ಆದ್ದರಿಂದ ನ್ಯಾಯವನ್ನು ಒದಗಿಸಿಕೊಡ್ತಾರಂತ ನಾವು ಮಹಿಳೆಗೆ ಅನ್ಯಾಯ ಆದರೂ ಕೂಡ ಅವರು ಮಹಿಳೆಗೆ ನ್ಯಾಯವನ್ನು ಒದಗಿಸಿಕೊಡ್ತಾರಂತ ನಾವು ಅವರಲ್ಲಿ ಕೇಳ್ಕೊತಾ ಇದ್ದೀವಿ.